ಏನಿ ಹೆಲ್ಪ್? ಸ್ವಲ್ಪ ಮಂಕಿ ಸ್ಪಾನ್ ಆಡ್ಬೇಕಾಗಿತ್ತಲ್ಲ ಸರ್. ಓಯ್, ಅದಕ್ಕೇನಂತೆ ಡಿಕ್ಕಿಲಿದೆ, ಕೊಡ್ತೀನಿ. ಸರ್, ನೀವು ಅಪ್ಸರ್ ಹೋಟ್ಲ್ ಮ್ಯಾನೇಜರ್ ಸುಭಾಷ್ ಅಲ್ವಾ? ಹೌದು. ಗೋವಿಂದ ದೇವಕಿ ಕಂದ, ಎಂದೆಂದು ಗತಿ ನಿನ್ನ ಪಾದಾರವಿಂದ. ಯಾರು? ನಿತ್ಯಾನಂದ, ಸತ್ಯಾನಂದ, ನಿರ್ಮಲಾದೇವಿ, ರಾಮಕುಮಾರ್, ಹುಟ್ಟಿದ್ದು ಹುಣಸೂರ್, ಬೆಳೆದಿದ್ದು ಬೆಳಗೊಳ, ತಂದೆ ತಿಮ್ಮರಾಯಪ್ಪ, ತಾಯಿ ತಾಯಮ್ಮ, ಮಗ ಮಧುಸೂದನ, ಮಗಳು ಮಲ್ಲಿಕಾ, ಕ್ಯಾಶ್ ಕೆನರಾ ಬ್ಯಾಂಕ್, ಗೋಲ್ಡ್ ಗಾಡ್ರೇಜ್ ಲಾಕರ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸ್ವಾಮಿಗಳು ಎಲ್ಲಿಂದ ಕೈ ಮಾಡಿಸ್ತಾ ಇರೋದು? ಕುಷ್ಠರೋಗಿಗಳ ಆಸ್ಪತ್ರೆಯಿಂದ. ಊರಾಚೆ ಇರೋ ಧರ್ಮಾತ್ಮ ಲೆಪ್ರಸಿ ಸೆಂಟರ್ನಿಂದ. ತುಂಬಾ ಸಂತೋಷ. ನನ್ನಿಂದ ಏನಾಗ್ಬೇಕಾಗಿತ್ತು? ಯಾರಿಂದಲೂ ನನಗೇನು ಆಗ್ಬೇಕಾಗಿಲ್ಲ. ಆಗಬೇಕಾಗಿರೋದೆಲ್ಲ ನಮ್ಮಿಂದ. ಅಂದ್ರೆ ಗಂಗೆ ಉತ್ತರ ಇಂಡಿಯಾದ ಹರಿತಾ ಇರೋದು. ಹೌದು. ಅದಕ್ಕೆ ನಾವು ದಕ್ಷಿಣ ಇಂಡಿಯಾದಲ್ಲಿ ಓಡಾಡ್ತಾ ಇರೋದು. ಗಂಗೆ ಅಲ್ಲಿ ಹರಿಯೋದಕ್ಕೂ ನೀವ್ ಇಲ್ಲಿ ಓಡಾಡೋದಕ್ಕೂ ಏನ್ ಸಂಬಂಧ? ಋಣಾನು ಬಂಧ. ಗಂಗೆ ಅವಳನ್ನು ಹಿಡ್ಕೊಂಡು ಹೋಗೋ ಜನಗಳ ಪಾಪ ಮಾತ್ರ ಕಳೀತಾಳೆ. ಆದ್ರೆ ನಾವು ಪಾಪಿಗಳಿರೋ ಜಾಗಕ್ಕೆ ಬಂದು ಅವ್ರ ಪಾಪ ತೊಳಿತೀವಿ. ಇಲ್ಲಿ ಯಾಕೆ ಪಾಪಗಳಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯ? ನೀವೇ ತಿಳಿದೇನೋ ಎಷ್ಟೋ ಪಾಪಗಳನ್ನು ಮಾಡಿದ್ದೀರಿ. ನಮ್ಮ ಕುಷ್ಠರೋಗಿಗಳ ಆಸ್ಪತ್ರೆಗೆ ಸ್ವಲ್ಪ ಡೊನೇಷನ್ ಕೊಟ್ರೆ ಧರ್ಮ ಕಾರ್ಯ ಮಾಡ್ದಾಗತ್ತೆ. ಪಾಪ ಪರಿಹಾರವಾಗಿ ಜೀವ ಶುದ್ಧವಾಗುತ್ತೆ. ನನ್ ಪಾಪ ಪರಿಹಾರ ಆಗೋದು ಬೇಕಾಗಿಲ್ಲ. ನಾನ್ ಡೊನೇಷನ್ ಕೊಡೋದಕ್ಕೆ ಸಿದ್ಧವಾಗೂ ಇಲ್ಲ. ಅದರಿಂದ ನಮ್ಗೇನು ನಷ್ಟ ಇಲ್ಲ. ಸತ್ಯಾನಂದ, ಏನ್ ನಿತ್ಯಾನಂದ? ಹೋಟೆಲ್ ಅಪ್ಸರ ಗೊತ್ತೇನು? ಗೊತ್ತು. ಅಲ್ಲಿದ್ದು ಮ್ಯಾನೇಜರ್ ಗೊತ್ತೇನು? ಗೊತ್ತು. 25ನೇ ನಂಬರ್ ರೂಮ್ ನಲ್ಲಿ ಆಗಾಗ ಏನ್ ನಡೀತಾ ಇತ್ತು ಅಂತ ಗೊತ್ತೇನು? ಅದ್ನೇ ಗೊತ್ತು. ಹೌದಲ್ವೇ? ನಿರ್ಮಲಾದೇವಿ. ಮಮ್ಮಿ, ಸ್ವಾಮಿಗಳೇ, ನಿಮ್ಮಂತ ಮಹಾತ್ಮನ ನಾನು ಇದುವರೆಗೂ ನೋಡ್ಲಿಲ್ಲ. ನೀವು ಬಂದು ನಮ್ಮನೆ ಪಾವನವಾಯ್ತು. ಸ್ವಾಮಿಗಳಿಗೆ ನಮಸ್ಕಾರ ಮಾಡಮ್ಮ. ಈ ಮಗು ತಾನೇ ಮಲ್ಲಿಕಾ? ಹೌದು. ಈ ಮಗುಗೆ ಅಪ್ಸರಾ ಹೋಟ್ಲು ಗೊತ್ತಾ? ಗೊತ್ತು. ಯಾಕೆ? ಯಾಕೆಂದ್ರೆ ಆ ಹೋಟೆಲ್ ಮ್ಯಾನೇಜರು ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ರಲ್ಲ, ಅದಕ್ಕೆ ಕೇಳ್ತಾ ಇದ್ದಾರೆ. ಮಹಾತ್ಮರೇ, ನಿಮ್ಗೆ ಎಷ್ಟು ಬೇಕು ಡೊನೇಷನ್? ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು. ನೀನಕ್ಕೆ ನಿಂತ್ಕೊಂಡೆ? ಮಮ್ಮಿ, ಕಾರ್ ಬೇಕಾಗಿತ್ತು. ತಗೋ.
ತಗೊಳ್ಳಿ. ಎಷ್ಟು? 1000. ತಗೊಳ್ಳಿ ರಸೀತಿ. ಇಷ್ಟಕ್ಕೆ ಮುಗಿಯಲಿಲ್ಲ. ನಾವು ಪ್ರತಿ ತಿಂಗಳು ಹೀಗೆ ಬರ್ತಾ ಇರ್ತೀವಿ. ಪ್ರತಿ ಸಲಾನು ಹೀಗೆ ಬಂದು ನಿಮ್ಮ ಪಾಪ ತೊಳಿತಾ ಇರ್ತೀವಿ. ಇಂಪಾಸಿಬಲ್. ಸತ್ಯಾನಂದ, ನಿತ್ಯಾನಂದ, ಬಾಂಬೆ ತಾಜ್ ಮಹಲ್ ಹೋಟೆಲ್ ವಿಚಾರ ಫೋಟೋ ಸಮೇತ. ಪೇಪರ್ ಲಚ್ಚಾಗಿ ನಿಮ್ಮ ಕಣ್ಣು ಕುಕ್ಕುತ್ತಾ ಇರುತ್ತೆ. ಅಯ್ಯೋ, ಬನ್ನಿ ಬನ್ನಿ, ಪ್ರತಿ ತಿಂಗಳು ಚೆಕ್ ರೆಡಿ ಆಗಿರುತ್ತೆ. ಭಗವಂತ ನಿಮ್ಗೆ ಒಳ್ಳೇದು ಮಾಡ್ಲಿ. ಗೋವಿಂದ ಗೋವಿಂದ ದೇವಕಿ ಕಂದ, ಎಂದೆಂದು ಗತಿ ನಿನ್ನ ಪಾದಾರವಿಂದ. ಮೇಡಮ್, ಸ್ವಲ್ಪ ಪೆಟ್ರೋಲ್ ಬೇಕಾಗಿತ್ತಲ್ಲ. ಕೊಡು. ನಿಶ್ಚಿತಾರ್ಥವಂತೂ ಸಾಂಗೋಪಾಂಗ ನಡೆಸ್ಕೊಟ್ಬಿಟ್ರಿ. ಇದೇ ರೀತಿ ಮದುವೆ ಮುಗಿಸ್ಕೊಟ್ಬಿಟ್ರೆ ಬಹಳ ಸಂತೋಷ. ಗೋವಿಂದ ಗೋವಿಂದ ದೇವಕಿ ಕಂದ, ಎಂದೆಂದು ಗತಿ ನಿನ್ನ ಪಾದಾರವಿಂದ. ಯಾರು ನೀವು? ಸತ್ಯಾನಂದ, ನಿತ್ಯಾನಂದ. ನೀವೇ ತಾನೇ ಗಂಗಾಧರ್? ಹೌದು. ಏನಾಗ್ಬೇಕು? ಕಾಶಿಯಿಂದ ಗಂಗೆ ತಂದಿದ್ದೀವಿ. ಮಗಳ ನಿಶ್ಚಿತಾರ್ಥನ ಮಾಡ್ತಾ ಇದ್ದೀರಿ. ಶುಭವಾಗಲಿ ಅಂತ ಹೇಳೋಕ್ ಬಂದಿದ್ದೀವಿ. ಹೇಳ್ತಾಯ್ತಲ್ಲ, ಹೊರಳಿಂದ ನನಗೆ ಬೇಕಾದ ಕೆಲಸ ಇದೆ. ಸತ್ಯಾನಂದ, ನಿತ್ಯಾನಂದ, ಹೋಗೋಕ್ ಮುಂಚೆ ಕಾಗದ ಕೊಟ್ಬಿಟ್ಟು ಹೋಗೋಣ. ಏನ್ ಕಾಗದ ಇದು? ಓದಿ ನೋಡಿ. ಮಗಳು ಸುಮತಿ ಕೈ ಕೊಟ್ಟಿದ್ದು ಛಾಯಾಪತಿ, 3 ತಿಂಗಳಾದ ಗತಿ ಗೋವಿಂದ ಭದ್ರಾವತಿ. ಇಷ್ಟು ಸಾಕು ಅಂದ್ರೆ ನಮ್ಮನ್ನ ರೂಮ್ ಕರೀತಿ. ಇಲ್ಲ ಅಂದ್ರೆ ಮಾಡ್ಕೋತಿ ಪ್ರತೀತಿ. ಏನ್ ಕಾಗದ ಗಂಗಾಧರ್? ಅವರ ಸ್ನೇಹಿತರದು. ನಮ್ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಹೌದು, ಇವ್ರು ನನಗೆ ತುಂಬಾ ಬೇಕಾದ್ರೆ ಕಡಿಮೆ ಬಂದಿದ್ದಾರೆ. 1 ನಿಮಿಷ ಇವ್ರು ಒಳಗೆ ಕುಡಿಸ್ಬಿಟ್ಟು ಬಂದ್ಬಿಡ್ತೀನಿ. ಏನಿದೆ ಗಲಾಟೆ? ಈಗ ನಂದೇನ್ ಮಾಡುತ್ತೀರಿ? ಡೋಂಟ್ ಬಿ ಹ್ಯಾಪಿ, ಡೂ ಸಮ್ ಚಾರಿಟಿ. ಏನ್ ಚಾರಿಟಿ? ನಮ್ಮ ಧರ್ಮಾತ್ಮ ಪುಟ್ಟೋಗಳ ಆಸ್ಪತ್ರೆಗೆ ಏನಾದ್ರೂ ಡೊನೇಷನ್. ಅಲ್ಲಿಗೆ ಮುಗಿಯುತ್ತೆ ನಿಮ್ಮ ಬಾದರೇಷನ್. ಎಷ್ಟೋ? 2,000. ನಿಮ್ಮ ಮಗಳು ಮಾಡಿರೋ ಪಾಪ ತೊಳೆಯಕ್ಕೆ ಅಷ್ಟು ಸಾಕು. ತಗೊಳ್ಳಿ ರಸೀತಿ. 2,000. ಈಗ ಹೋಗ್ತೀವಿ, ಆದ್ರೆ ಪ್ರತಿ ತಿಂಗಳು ಇದೇ ತಾರೀಖಿಗೆ ಬರ್ತಾ ಇರ್ತೀವಿ. ಹೀಗೆ ರಸೀತಿ ಕೊಡ್ತಾ ಇರ್ತೀವಿ. ನನ್ನ ಬ್ಲಾಕ್ ಮೇಲ್ ಮಾಡ್ತೀರಾ? ಕೃಷ್ಣ ಕೃಷ್ಣ ಕೃಷ್ಣ. ನಾವು ಮಹಾ ಸಾಧುಗಳು, ಪವಿತ್ರಾತ್ಮರು. ನಿನ್ನ ಮಗಳು ಮಾಡಿರೋದು ಮಹಾ ಪಾಪ. ಅದಕ್ಕೆ ಭಗವಂತನಿಗೆ ಬಹಳ ಕೋಪ. ನಾವು ಆ ಪಾಪನ ತೊಳೆದು ಅವಳ ಬಾಳಿನಲ್ಲಿ ಹಚ್ಚುತ್ತೀವಿ ದೀಪ. ನಿಮ್ಮನ್ನ ಬೇಡ ಅಂದ್ರೆ ಬಿಡಿ. ಸತ್ಯಾನಂದ,
ನಿತ್ಯಾನಂದ, ನಡಿ, ಬೆಳಗಾಗುತ್ತೆ, ನ್ಯೂಸ್ ಪೇಪರ್ ಬರುತ್ತೆ, ತಪ್ಪಕ್ಷರದಲ್ಲಿ ಪ್ರಿಂಟ್ ಆಗಿರುತ್ತೆ. ಕನ್ಯಾದಾನ ಮಾಡೋ ಕನ್ಯಾಕುಮಾರಿ ಕತೆ ಕುಣಿದಾಡುತ್ತೆ. ಮಾನ ಹೋಯ್ತು ಅಂತ ನಿನ್ನ ಮಗಳು ನೀನು ಹಾಕೊಳುತ್ತೆ. ನೀವು ಪ್ರತಿ ತಿಂಗಳು ಬನ್ನಿ. ಗೋವಿಂದ ಗೋವಿಂದ ದೇವಕಿ ಕಂದ, ಎಂದೆಂದು ಗತಿ ನಿನ್ನ ಪಾದಾರವಿಂದ. ಅಫ್ಕೋರ್ಸ್, ನೀವು ಪ್ರೆಸ್ನವ್ರು ಹೇಗೆ ಜನಸೇವೆ ಮಾಡ್ತಾ ಇದೀರೋ, ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಿದೆಯಲ್ಲ. ಅಲ್ಲ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬ್ರೆ, ನಮ್ ಪ್ರೆಸ್ಗೆ ದಿವಸ 100 ಲೆಟರ್ಸ್ ಬರ್ತಾರೆ. ಅವಕ್ಕೆಲ್ಲ ನಾವು ಆನ್ಸರ್ ಮಾಡೋದಕ್ಕೆ ನಿಮ್ಗೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಆಕ್ಸಿಡೆಂಟ್ಸ್ ನಡೀತಾನೆ ಇವೆ, ಬಾಡಿಗಳು ಮಿಸ್ ಆಗ್ತಾನೆ ಇವೆ. ಇನ್ನೂ ಇದರಿಂದ ಕಂಡಿಡಿದಿಲ್ಲ ಅಂತ ಹೇಳಿದ್ರೆ ಜನಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲಿರೋ ನಂಬಿಕೆನೆ ಹೊರಟೋಗ್ಬಿಡುತ್ತಷ್ಟೇ. ಹಿನ್ನೆಲೆನ ಕಂಡು ಹಿಡ್ದಿಲ್ಲ ಅಂತ ಹೇಗೆ ಹೇಳ್ತೀರಾ ನೀವು? ಕಂಡಿಡಿದಿದ್ರೆ ಡೀಟೇಲ್ಸ್ ಹೇಳಿ, ನಾಳೆನೆ ಪಬ್ಲಿಷ್ ಮಾಡಿಸ್ತೀವಿ. ಅದಕ್ಕೆ ಹೇಳ್ತಿಲ್ಲ, ನಿಜವಾದ ಅಪರಾಧಿನ ಕಂಡು ಹಿಡಿಯೋವರೆಗೂ ನಾವು ಯಾವ ವಿವರನೂ ಕೊಡೋ ಹಾಗಿಲ್ಲ. ಯಾಕೆ? ಅದು ಅಪರಾಧಿಗಳು ತಪ್ಪಿಸ್ಕೊಳ್ಳೋಕೆ ಸಹಾಯಕವಾಗುತ್ತೆ. ಕಾಲ ಬಂದಾಗ ನಾವೇ ನಿಮ್ಮನ್ನು ಕರೆಸಿ ಹೇಳ್ತೀವಿ. ಓ, ಇಟ್ಸ್ ಆಲ್ರೆಡಿ 10:30. ನಾನು ಮ್ಯಾರೇಜ್ ಅಟೆಂಡ್ ಮಾಡ್ಬೇಕಾಗಿದೆ, ಇನ್ನೊಮ್ಮೆ ಮೀಟ್ ಮಾಡೋಣ. ಎಕ್ಸ್ಕ್ಯೂಸ್ ಮೀ.